ಹಲೋ ಹಾಯ್ ಫ್ರೆಂಡ್ಸ್, ನೋಡಿ ಹ್ಯಾಂಡ್ ವರ್ಕ್ಸ್ ತೋರಿಸ್ತೀನಿ. ಅಂದರೆ ಸ್ಟಿಚಿಂಗ್ ಇಲ್ಲ, ಇದು ಬರೀ ವರ್ಕ್ ಮಾತ್ರ ತೋರಿಸ್ತಾ ಇದ್ದೀನಿ. ಇದು ಇದೆ, ಯಾವ ಥರ ಇದೆ ಅಂತ ನೋಡಿ. ಅವ್ರೇನಂತ ಸ್ವಲ್ಪ ಲೇಟಾಗಿ ಸ್ಟಿಚ್ ಮಾಡಿಸ್ಕೊತಾರಂತೆ. ನೋಡಿ ಯಾವ ಥರ ಫಿನಿಶಿಂಗ್ ಇದೆ ಅಂತ, ಕಾಂಬಿನೇಷನ್ನು ಫಿನಿಶಿಂಗು ಎಲ್ಲನೂ ಸ್ವಲ್ಪ ನೋಡಿ. ನಾಟ್ ವರ್ಕು, ಆಮೇಲೆ ಕರ್ದಾನ ಕಟ್ ಬೀಡ್ಸು, ಆಮೇಲೆ ಬರೀ ಥ್ರೆಡ್ ಚೆನ್ನಾಗೈತೆ. ಸ್ಲೀವ್ಗೆ ಒಂದು ಲೈನ್ ಇಷ್ಟೇ ಹಾಕಿದ್ದೀವಿ. ಫ್ರಂಟ್ ಬಂದು ಈ ಥರ ಬಂದಿದೆ ನೋಡಿ. ಫ್ರಂಟ್ ಇಷ್ಟೇ, ಇದಿಷ್ಟು ಈ ಶೇಪೇ ಬೇಕು ಅಂತ ಅದರಲ್ಲೂ ಇರೋದು ಡಿಸೈನನ್ನು ಅದೇ ಥರ ಮಾಡಿದ್ದೀವಿ. ನೋಡಿ ಚೆನ್ನಾಗಿದೆ. ಎಲ್ಲ ತೋರಿಸ್ತೀನಿ. ಇದು ಫ್ರೆಂಡ್ಸು ಅಕ್ಕ ಅವರಿಬ್ಬರು ಒಂದೇ ಥರ ಮಾಡಿಸ್ಕೊಂಡಿದ್ದಾರೆ. ಒಂದೇ ಕಲರ್ ಸ್ಯಾರಿ ತಗೊಂಡು ನೋಡಿ, ಸ್ಲೀವ್ಗೆ ಈ ಥರ ಪ್ಲೇನ್ ಮೇಲೆ ಬುಟ್ಟ ಮಾಡಿದ್ದೀವಿ. ಎಲ್ಲ ಫುಲ್ಲು ಆಲ್ಮೋಸ್ಟು ಥ್ರೆಡ್ ವರ್ಕೆ ಮಾಡಿಸ್ಕೊಂಡಿರೋದು ಇವರು. ಚೆನ್ನಾಗಿ ಬಂದೈತೆ ಫಿನಿಶಿಂಗು. ಬ್ಯಾಕ್ ಈ ಥರ ಬಂದೈತೆ. ಈ ಥರ ವಿ ಶೇಪ್ ಕೊಟ್ಟಿದ್ದೀವಿ, ಇಲ್ಲಿ ಫ್ಲವರು ಮತ್ತು ಇಲ್ಲಿ ಬೋಟ್ ಫುಲ್ಲು ಕ್ಲೋಸ್ ಬ್ಯಾಕು. ಫ್ರಂಟ್ ಬಂದು ಈ ಥರ ಲೀಫ್ ಟೈಪ್ ಬರುತ್ತೆ, ಈ ಥರ ಕೊಟ್ಟಿದ್ದೀವಿ. ಇದು ನೋಡಿ ತುಂಬಾ ಗ್ರ್ಯಾಂಡಾಗೈತೆ ಡಿಸೈನು. ಎಷ್ಟು ಜನ ಕೇಳಿದರೆ ಇದು ತುಂಬಾ ಟೈಮು ಹಿಡಿತಿದ್ದು. ನೋಡಿ ಯಾವ ಥರ ಇದೆ ಅಂತ. ಇಲ್ಲಿ ಬೀಡ್ಸ್ ಕೊಟ್ಟಿದ್ದೀವಿ. ಆಮೇಲೆ ನೋಡಿ ಇದು ಜರ್ದೋಸಿಯಲ್ಲಿ ಲೈನ್ ಕೊಟ್ಟಿದ್ದಾರಲ್ಲ, ಇದಂತೂ ತುಂಬಾ ಚೆನ್ನಾಗಿದೆ. ಲೋಟಸ್ಸು, ಆಮೇಲೆ ಇಲ್ಲಿ ಬರ್ಡ್ಸು, ನಾಟಲ್ಲೇ ಎಲ್ಲ ಮಾಡಿರೋದು. ಈ ನಾಟ್ ಮಾಡಿರೋದಕ್ಕೆ ತುಂಬ ಟೈಮ್ ಹಿಡ್ದೈತೆ. ಬೋಟ್ ನೆಕ್ಗೆ ಇಲ್ಲಿ ಚಿಕ್ಕದೊಂದು ಹೋಲ್ ಬರುತ್ತೆ. ಅವ್ರು ಯಾವ ಥರ ಸ್ಟಿಚ್ ಮಾಡಿಸ್ಕೊತಾರೋ ಫಿನಿಶಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಫಿಟ್ಟಿಂಗೂ. ಅವರು ಸ್ವಲ್ಪ ಯಾಕೋ ದಪ್ಪ ಸಣ್ಣ ಆಗ್ತಿದ್ದಾರೆ ಅಂತ ಅದಕ್ಕೆ ಲೇಟಾಗಿ ಮಾಡಿಸ್ಕೊತೀವಿ. ವರ್ಕ್ ಮಾಡಿ ಕಳಿಸಿ ಅಂತ ಹೇಳಿದ್ದಾರೆ. ನೋಡಿ ಫ್ರಂಟ್ ಈ ಥರ ಬಂದಿದೆ. ಸ್ಲೀವ್ಗೇನು ಈ ಥರ ಬಾಡ್ಸೆ ಬಂದಿದೆ. ನೋಡಿ ಈ ಥರ ಬಾಡ್ಸೆ ಕೊಟ್ಟಿದ್ದೀವಿ ಸ್ಲೀವ್ಗೂ. ಇನ್ನು ಬಾರ್ಡ್ರ್ ಮೇಲೆ ಆಗಿರೋದಕ್ಕೆ ಬುಟ್ಟಾಸ್ ಏನು ಹಾಕಿಲ್ಲ, ಇಲ್ಲಿ ಚಿಟ್ಟಾಸ. ಚೆನ್ನಾಗಿ ಬಂದೈತೆ ವರ್ಕು. ಇಲ್ಲೂ ನಾಟೆಲ್ಲ ಚೆನ್ನಾಗಿ ಬಂದೈತೆ. ಇನ್ನೊಂದು ನೋಡಿ, ಇದಂತೂ ಇದನ್ನು ಚೆನ್ನಾಗೈತೆ. ಇದು ಮೈಸೂರು ಸಿಲ್ಕ್ಸ್ ಇದೆ ನೋಡಿ. ಈ ಥರ ಶೇಪ್ ಕೊಟ್ಟಿದ್ದೀವಿ. ಎಲ್ಲ ಫುಲ್ ಆಲ್ಮೋಸ್ಟು ನಾಟೆ. ಬೀಡ್ಸು ತುಂಬಾ ಕಡಿಮೆ ಯೂಸ್ ಮಾಡಿದ್ದೀವಿ. ಫುಲ್ಲೆಲ್ಲ ಜರ್ದೋಸಿ ಥ್ರೆಡ್ಡು ಅದನ್ನೇ ಯೂಸ್ ಮಾಡಿರೋದು ನೋಡಿ. ಸಿಲ್ವರು, ಗೋಲ್ಡು, ಸ್ಯಾರಿ ಕಲರು, ಕೇಸರಿ ಕಲರ್ ಥ್ರೆಡ್ ಯೂಸ್ ಮಾಡಿರೋದು. ಫಿನಿಶಿಂಗ್ ಹೇಗಿದೆ ಅಂತ ಹೇಳ್ಬೇಕು ನೀವು. ನೋಡಿ ಸ್ಲೀವ್ ಈ ಥರ ಕೊಟ್ಟಿದ್ದೀವಿ. ಇದಕ್ಕೆ ಫ್ರಂಟ್ ಬಂದು ಮತ್ತು ಈ ಫ್ರಂಟ್ ಈ ಥರ ಇದೆ. ನಮಗೆ ಇಲ್ಲಿ ಸ್ಟಿಚ್ಚಿಂಗ್ ಆಗಿಲ್ಲ ಅಂತ ನನಗಂತೂ ತುಂಬಾ ಬೇಜಾರಾಯಿತು. ಯಾಕಂದರೆ ವರ್ಕ್ ಮಾಡಿದ್ಮೇಲೆ ಸ್ಟಿಚ್ ಮಾಡಿದ್ರೆ, ನಾವೇ ಸ್ಟಿಚ್ ಮಾಡಿದ್ರೆ ನೀಟಾಗಿ ಫಿನಿಶಿಂಗ್ ಮಾಡಿಕೊಂಡು ಮಾಡ್ತೀವಲ್ಲ, ಅವಾಗ ತೋರ್ಸೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಆದರೆ ಇದು ಹಂಗೆ ಕಳಿಸ್ತಾ ಇರೋದಲ್ಲ, ಅದಕ್ಕೆ ನನಗೆ ವಿಡಿಯೋ ಮಾಡಲೇಬೇಕು ಅಂತ ಅನ್ನಿಸ್ತು. ಅದಕ್ಕೆ ಮಾಡಿದ್ದೀವಿ. ಯಾವುದು ಇಷ್ಟ ಆಯಿತು ಇದರಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾವ ಪೀಸ್ ಇಷ್ಟ ಆಗಿದೆಯೋ ಅದನ್ನು ಸ್ಕ್ರೀನ್ಶಾಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಯಾವ್ದು ಇಷ್ಟ ಆಗಿದೆಯೋ ಅದು ಬೇಕಾದರೆ ವಾಟ್ಸಪ್ ಮಾಡಿದ್ರೂ ಮಾಡಿಕೊಡ್ತೀವಿ. ಫಿನಿಶಿಂಗ್ ಅಂತೂ ಹೇಳಲೇಬೇಡ, ಅಷ್ಟು ಚೆನ್ನಾಗಿ ಮಾಡ್ತಾರೆ ನಮ್ಮ ವರ್ಕ್ ಭಯ್ಯ. ನೋಡಿ ಸ್ವಲ್ಪ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.